ಮಾಲೂರು ತಾಲೂಕು ಟೇಕಲ್ಲು ಬಳಿಯ ಅಗಲಕೋಟೆ ಗ್ರಾಮದಲ್ಲಿ ಸರ್ವೆ ನಡೀತಾ ಇತ್ತು. ಆ ಸರ್ವೆ ನಡೆಯೋ ಸಮಯದಲ್ಲಿ ನಾವು ಕೂಡ ಅಲ್ಲಿ ವೀಕ್ಷಣೆ ಮಾಡೋಣ ಅಂತ ಹೋದವಾಗ ಒತ್ತುವರಿ ತೆರವು ಮಾಡ್ತಾ ಇದ್ರು. ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ. ನಾವು ವೀಕ್ಷಣೆ ಮಾಡ್ತಾ ಇರ್ಬೇಕಂದ್ರೆ ಏನು ಅಂತ ಗಮನಿಸ್ತಾ ಇರ್ಬೇಕಂದ್ರೆ ಒಂದು ಪಾರ್ಟಿ ಲೀಡರ್ಸ್ನ ಒಳಗಡೆ ಬಿಟ್ಟಿದ್ರು. ನಮ್ಮ ಪಾರ್ಟಿ ಕಾರ್ಯಕರ್ತನಾಗಿರಲಿ ಲೀಡರ್ಗಳಾಗಲಿ ಯಾರನ್ನೂ ಬ್ಯಾರಿಕೇಟಿಂದ ಹೊರಗಡೆ ಇಟ್ಟಿದ್ರು. ಹಂಗಾಗಿ ನಾವು ಅಲ್ಲಿ ಯಾಕೆ ನಮ್ಮನ್ನೆಲ್ಲ ಆಚೆ ಹೋಗಂತ ಇದ್ದೀರಿ, ನೀವು ಮಾತ್ರ ಯಾಕೆ ಬೇರೆ ಪಾರ್ಟಿಯವ್ರನ್ನ ಬಿಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಅಲ್ಲಿ ಅರ್ಸನಲ್ ಎಸ್ ಪಿ ಸಾಹೇಬರು ಹೋಗಲ್ಲೇ ಸೋಳೆ ಮಗನೆ ಅಂತೇಳಿ ನಮ್ಮನ್ನೆಲ್ಲ ಲಾಠಿ ತಗೊಂಡು ಹೊಡೆಯಕ್ಕೆ ಬರ್ತಾರೆ. ನಾವು ಅಲ್ಲೇ ಪ್ರಶ್ನೆ ಮಾಡಿದವಾಗ ಬೋಸಡಿಕೆ ಅಂತೆಲ್ಲ ಕೆಟ್ಟ ಪದಗಳನ್ನು ಮಾತಾಡ್ತಾರೆ. ಇನ್ಯಾರು ನಮಗೆ ನ್ಯಾಯ ಕೊಡೋದು? ಯಾಕೆ ನಾವು ದಲಿತರಂತನಾ? ನಾವ್ಯಾರು ದಲಿತರು ಪ್ರಶ್ನೆ ಮಾಡಬಾರ್ದಾ? ಯಾಕೆ ಈ ಜಿಲ್ಲೆಯಲ್ಲಿ ಯಾರು ದಲಿತರು ಬದುಕಲೇಬಾರ್ದಾ? ಇನ್ಯಾರನ್ನ ಕೇಳಬೇಕು? ನಾವು ಒಬ್ಬ ಜಿಲ್ಲಾ ಪೊಲೀಸ್ ಅಧಿಕಾರಿನ ಕೇಳಬಾರ್ದಾ? ಇನ್ಯಾರನ್ನ ಕೇಳಬೇಕು? ಯಾಕೆ ದಲಿತರು ಕೇಳೋ ಪ್ರಶ್ನೆನೇ ಇಲ್ಲ? ದಲಿತರು ಕೇಳೋಕೆ ಹಕ್ಕೇ ಇಲ್ವಾ? ಎಲ್ಲೂ ನೋಡಲೇಬಾರ್ದಾ? ಇಲ್ಲ ಬೀದಿಗೆ ಬರಲೇಬಾರ್ದಾ ನಾವು? ಅದರಿಂದ ನಾವು ಕೂಡ ಇವತ್ತು SP ಮೇಡಮ್ಗೆ ಸಿಡಿಯನ್ನು ಕೂಡ ಕೊಟ್ಟು ದೂರನ್ನು ಕೊಟ್ಟಿದ್ದೀವಿ. ಅವರು ಅದರ ಕ್ರಮ ಏನು ತಗೊಳ್ತಾರ ನೋಡೋಣ. ಕ್ರಮ ತಗೊಳ್ಳಿ ಅಂತ ವಿನಂತಿ ಮಾಡ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ನಮ್ಮ ಮುಖಂಡರುಗಳ ಮುಂದೆ ನಾವೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು 2-3 ದಿವಸದಲ್ಲಿ ಚರ್ಚೆನ ಮಾಡಿ ಮುಂದಿನ ದಿನ ನಾವೇನು ಮಾಡ್ಬೇಕಂತೇಳಿ ಬಹಿರಂಗ ಪಡ್ತೀವಿ. ಗೊತ್ತಿಲ್ಲ ಸರ್, ನಾವೇನು ಮಾಡಿಲ್ಲ. ನಾವೇನು ಅವ್ರ ಹತ್ರ ಪ್ರಶ್ನೆ ಮಾಡಿಲ್ಲ. ಯಾಕೆ ಸರ್ ನಮ್ಮನ್ನ ಯಾಕೆ ಹೊರಗಡೆ ಹೋಗಿ ಅಂತ ಲಾಠಿ ಎತ್ಕೊಂಡ್ ಬರ್ತೀರಿ ಅಂದಿದ್ದಕ್ಕೆ ಸೋಳೆ ಮಕ್ಕಳೇ ಹೋಗ್ರಿ ಅಂತ ಬಂದಿದೆ. ಆಮೇಲೆ ನಿಮ್ಗೆ ಇರೋದು ಬಿಟ್ರ ಅಲ್ಲಿ? ಇಲ್ಲ, ಎಲ್ಲ ತಳ್ಳಿಬಿಟ್ರು ನಮ್ಮನ್ನ ಪೊಲೀಸ್ ಅವರು. ಆಚೆ ಕಡೆ ತಳ್ಳಿದ್ರು. ಆಮೇಲೆ ಬಂದು ನಾವು ಕೂಡ ಯೋಚನೆ ಮಾಡಿ ಶನಿವಾರನೇ ಕೊಡಬೇಕಾಗಿತ್ತು. ಶನಿವಾರ ಆಫೀಸ್ ರಜಾ ಇದರಿಂದ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಸರ್ ಏನೋ ಗೊತ್ತಾಗ್ಲಿಲ್ಲ. ಅವ್ರು ಏನಾದ್ರು ಇದು ಮಾಡ್ಕೊಂಡಿದಿರೋ ಇಲ್ಲ ನಾವೇನೋ ಹೋದ್ರೆ ಬೇರೆ ಪಾರ್ಟಿಯವರು ಅಂತ ಗೊತ್ತಿಲ್ಲ. ಇಲ್ಲ ಯಾರನ್ನ ನಾವೇನೋ ದಲಿತರ ಒಳಗಡೆ ಹೋಗ್ಬಾರ್ದು ಅಂತ ಗೊತ್ತಿಲ್ಲ. ಹಂಗಾಗಿ ನಮ್ಮನ್ನ ಆಚೆ ತಳ್ಳಿದ್ದಾರೆ. ಬ್ಯಾರಿಕೇಡ್ ಇಂದ ಆಚೆ ತಳ್ಳಿದ್ದಾರೆ. ನಾವು ನಮ್ಮ ಪರಿಷ್ಠ SC ಇದರಲ್ಲಿ SCR ಸೆಲ್ಲಲ್ಲಿ ಕೊಟ್ಟಿದ್ದೀವಿ. ಈಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಮೇಡಮ್ಗೆ ಒಂದು ಗಮನಕ್ಕೆ ತರೋಣ ಅಂತ ಒಂದು CD ಮತ್ತೆ ದೂರನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನ್ ಕ್ರಮ ತಗೊಳ್ತಾರೋ ಕಾದು ನೋಡೋಣ. ಒಂದ್ ದಿನ 2 ದಿನ ನೋಡ್ತೀವಿ. ನಮಗೆ ಅವಮಾನ ಮಾಡಿದ್ದಾರೆ. ಅವರು ಈ ಹುದ್ದೆಯಲ್ಲಿ ಇರೋಕೆ ಅವರಿಗೆ ಲಾಯಕ್ಕಿಲ್ಲ ಅವ್ರಿಗೆ. ಹಂಗಾಗಿ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅಡಿಷನಲ್ SP. ಇವಾಗ ಇಲ್ಲಿ ಮೇಡಮ್ ಕಂಪ್ಲೇಂಟ್ ಕೊಟ್ಟರು ಸರ್, ಏನ್ ಹೇಳಿದ್ರು ಅವರು? ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಓಡಾಡ್ತಾ ಇದೆ. ಜನ ಏನ್ ಮಾತಾಡ್ತಾ ಇದ್ದಾರೆ? ಜನ ಏನು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇರ್ತಾರೆ. ಇವ್ರು ಏನ್ ಕ್ರಮ ತಗೊಳ್ತಾರೋ ಮೇಡಮ್ ನೋಡಿದಾರೋ ನೋಡಿಲ್ಲ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ನೋಡಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರಿ, ಇವಾಗ ನಿಮ್ಗೆ ನ್ಯಾಯ ಸಿಗುತ್ತಾ? SC/ST ಸೆಲ್ಲಲ್ಲಿ ಕೊಟ್ಟಿದ್ದೀರಾ, ಇಲ್ಲಿ ಕೊಟ್ಟಿದ್ದೀರಾ? ಕಾದು ನೋಡೋಣ. ಕಾದು ನೋಡಿ 1 ದಿನ 2 ದಿನ ನೋಡ್ತೀವಿ. ಮುಂದಿನ ದಿನ ನಾವೇನ್ ಮಾಡ್ಬೇಕಂತೇಳಿ ನಮ್ಮ ರಾಜ್ಯದ ನಾಯಕರ ಹತ್ರ ಎಲ್ಲ ಮಾತಾಡ್ತೀವಿ. ನಮ್ಮ ಜಾತಿ ನಾಯಕರಿದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿ ಎಷ್ಟು ದಿನ ಕಾಯ್ತೀವಿ? ಒಂದು 2-3 ದಿವಸ ನೋಡ್ತೀವಿ ಸರ್. ನಾವು ಕ್ರಮ ಆಗಿಲ್ಲ ಅಂದ್ರೆ ನಾವು ಕೂಡ ಪ್ರತಿಭಟನೆ ಮಾಡಕ್ಕೆ ಹಗಲು ರಾತ್ರಿ ಕೂತ್ಕೊಳ್ಳೋಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಯಾರಾಗಿದ್ದೀವಿ. ನಾವು ಕೂಡ ಅವರು ಕೂತ್ಕೊಳ್ತೀವಿ. ಅದನ್ನ ಅವ್ರಿಗೆ ಅರ್ಥ ಮಾಡ್ಕೊಬೇಕು ಸರ್. ಅವ್ರು ನಾವೇನಾದ್ರೂ ಬೇರೆ ಮಾತುಗಳು ಏನಾದ್ರು ಮೋಗಯ್ಯ ಬಾರ ಎಂದಿದ್ದು ನಮ್ಮನ್ನು ಬಿಡ್ತಾ ಇದ್ರು ಅವರು. ನಾವೇನು ನಡೆದಿಲ್ಲ ಸರ್. ನಾವೆಲ್ಲ ವಿಡಿಯೋ ಇದೆ ಸರ್, CC ಕ್ಯಾಮ್ರಾ ಇದೆ, ಎಲ್ಲ CD ಮಾಡಿ ಕೊಟ್ಟಿದ್ದೀವಿ. ನಾವು ಬೇರೆ ತರ ಏನಾದ್ರು ಮಾಡಿದ್ರೆ ನಮ್ಮನ್ನ ಇಷ್ಟು ತನಕ ಬಿಟ್ಟಿರಾರ ಇತ್ತು ಒಳಗಡೆ ಹಾಕಿರೋರು. ಯಾಕೆ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ? ನಾವ್ ಏನು ಮಾತಾಡಿಲ್ಲ ಸರ್. ನಮ್ನ ಯಾಕೆ ಹೊರಗಡೆ ಹೋಗಂತೀರಿ? ಅವ್ರನ್ನ ಯಾಕೆ ಒಳಗಡೆ ಬಿಟ್ಕಂತೀರಿ? ಇವ್ರಿಗೆ ಏನ್ ಸಂಬಂಧ? ಅಲ್ಲೇನ್ ಜಮೀನ್ದಾರ ಇವರು? ಯಾರು ಇವರು? ಜಮೀನ್ದಾರ್ ಯಾರು ಇಲ್ಲ ಅಲ್ಲಿ. ಬೇರೆ ಊರುಗಳವರು, ಬೇರೆ ತಾಲೂಕುಗಳವರು ಬಂದು ಇಲ್ಲೇನ್ ಮಾಡ್ತಾರೆ ಅವರು? ಅವ್ರು ಯಾರು ಇಲ್ಲಿ ಬರಕ್ಕೆ?